ಯಾಕಂದ್ರೆ ಅವ್ರು ಬಹಳ ಹಾರಾಡ್ತಾರೆ, ಚೀರಾಡ್ತಾರೆ. ಯುದ್ಧ ಭೂಮಿಯಲ್ಲಿ ಹೋದರೆ ಮೊದಲು ಹೇಳ್ತಿದ್ರು, इंडिया के तरफ अगर कोई आंख उठा के देखा उसके आंख निकालेंगे, लाल आंख दिखाने वालों को हम उसको उसके जगह पे बिठाएंगे. कहा है भाई? चीन अब ईरान के साथ जा रहा है, पाकिस्तान के साथ जा रहा है, रसिया जा रहा है. अमेरिका तुम्हारा दोस्त तुम्हारे खिलाफ तुम्हारे एरिया में आके घुस के ईरान का जो नेवी है ಏನಂತಾರದಕ್ಕ ಓ ದೊಡ್ಡ ಜಹಾಜ್ ನಮ್ಮ ದೇಶದಲ್ಲಿ ತಂದಿದ್ರು ಅವರು. ಯಾಕಂದ್ರೆ ಅಲ್ಲಿ ಒಂದು ಕಾನ್ಫರೆನ್ಸ್ ಇತ್ತು ವಿಶಾಖಪಟ್ಟಣಂನಲ್ಲಿ, 10 ದೇಶಗಳ ಜಹಾಜ್ಗಳು ಬಂದಿವು. ಒಂದು ಜಹಾಜ್ ಇರಾನ್ನವರು ಅಲ್ಲೇ ಉಳಿಸಿದ್ರು. ಯಾಕಂದ್ರೆ ಇಲ್ಲೇ ಇರಲಿ, ಈ ದೇಶದ ಹೆಂಗೆ ಇಲ್ಲಿ ಏನು ನಡೀತದೆ ಅಂತ ಹೇಳಿ ಅದ್ರ ಮೇಲೆ ಬಾಂಬ್ ಹಾಕಿದ್ರು. ಮೊನ್ನೆ ಅಮೇರಿಕಾದವರು, ನಮ್ಮ ಇಸ್ರಾಯೇಲ್ದವರು ಬಾಂಬ್ ಹಾಕಿ ಅದು ಸತ್ಯಾನಾಶ ಮಾಡಿಬಿಟ್ರು. ಮತ್ತೆ ಎಲ್ಲಿ ಹೋದ್ರು ನೀವು? ಅರೆ ನಿಮ್ಮ ಅಂಗಳದಲ್ಲೇ ಬಂದು, ಹಿಂದ್ ಮಹಾಸಾಗರದಲ್ಲೇ ಬಂದು ಅವನು ಬಾಂಬ್ ಹಾಕಿ ಹೋಗ್ತಾನಂದ್ರೆ ಎಷ್ಟು ಮಟ್ಟಿಗೆ ನಿಮ್ಮಲ್ಲಿ ತಯಾರಿ ಇದೆ, ದೇಶ ಉಳಿಸ್ತಕ್ಕಂಥ ಶಕ್ತಿ ಎಷ್ಟಿದೆ ಅದು ತೋರಿಸ್ತಾ ಇದೆ. ಅದಕ್ಕಾಗಿ ನಾವು ಮಾತಾಡಿ ಮಂತ್ರ ಹಾಕಿ ದೇಶ ಉಳಿಸಕ್ಕಾಗಲ್ಲ. ದೇಶದಲ್ಲಿ ನಮ್ಮ ಯುವಕರಿಗೆ ಶಕ್ತಿ ತುಂಬಬೇಕಾಗ್ತದೆ, ಎಲ್ಲರಿಗೂ ಒಂದಾಗಿ ಇಡಬೇಕಾಗ್ತದೆ. ಇಲ್ಲಿ ಒಂದಿಲ್ಲ, ಸಬ್ ಬಾಟೋ ಕಾಟೋ ಇವೇ ಮಾತು. ಅದಕ್ಕಾಗಿ ಮೋದಿ ಅವರು ಏನು ಮಾಡಿದ್ದಾರೆ ಅಂದ್ರೆ, ಈಗ ನಾನು ಒಂದು ಯಾರೋ ಬರೋ ಮುಂದೆ ಒಂದು ನನಗೆ ಶಾಯರಿ ಕೊಟ್ಟಿದ್ರು. कभी मंदिर कभी मस्जिद के नाम पर मत लड़ाओ, कभी मंदिर कभी मस्जिद के नाम पर मत लड़ाओ, इस मिट्टी की खुशबू में सबको साथ बसाओ, इस मिट्टी की खुशबू में सबको साथ बसाओ, ये हिंदुस्तान है, यहाँ की पहचान यही है, मोहब्बत बो भाईचारा उगाओ. ಇಲ್ಲಿ ಈ ದೇಶ ಇಂಥ ದೇಶ ಇದೆ, ಇಲ್ಲಿ ಬರೇ ಜಗಳಗಳ. ಇದರಲ್ಲಿ ಏನಾಗ್ತದೆ ನಿಮ್ಗೆ ಗೊತ್ತಾ? ಪ್ರಪಂಚದಲ್ಲಿ ಒಂದಿಲ್ಲ ಒಂದು ನಮ್ಮ ಮೇಲೆ ಆಪಾದನೆ ತಂದು ಕೊನೆಗೆ ನುಕ್ಸಾನ ಆಗೋದು ಬಡವರಿಗೆ. ಶ್ರೀಮಂತರಂಗ ಬದುಕ್ತಾರ. ಬಾಂಬ್ ಬೀಳತ್ತು ಅಂದ್ರೆ ಓಡಿ ಅಮೆರಿಕಕ್ಕೆ ಹೋಗ್ಬೋದು, UK ಹೋಗ್ಬಹುದು. ಯಾವುದಾರ ಒಂದು ಸಣ್ಣ ಐಲ್ಯಾಂಡ್ ಇತ್ತು ಅಂತಂದ್ರೆ ಅಲ್ಲಿ ಹೋಗಿ ಬಚ್ಚಿ ಕೂಡ್ಬೋದು ಇವರು. ನಾವೆಲ್ಲಿ ಕೂಡೋಣಪ್ಪ? ನಮ್ಮ ಮನೆಗಳು ಚಿಕ್ಕ ಚಿಕ್ಕ ಇವೆ. ಯಾರ್ದು 1 ಬೆಡ್ರೂಮ್ 2 ಬೆಡ್ರೂಮ್ 3 ಬೆಡ್ರೂಮ್ 4 ಬೆಡ್ರೂಮ್ ಅಂದ್ರೆ ಬಹಳ ದೊಡ್ಡ ಮನೆ ಆಯ್ತು. ನಾವೆಲ್ಲಿ ಅಡಿಕೊಂಡು ಕೂಡೋಣ? ಊರು ಬಿಟ್ಟು ಹೋಗ್ಬೇಕಾದ್ರೂ ದುಡ್ಡಿಲ್ಲ, ಬಸ್ಗಳಿಲ್ಲ, ರೈಲ್ವೆ ಇಲ್ಲ. ಅರೆ ನೀವು ಇಂಥ ಮಾತುಗಳನ್ನ ಹೇಳಿ ಜನರಿಗೆ ಅವರ ಒಂದು ಮಾತಿಗೆ ನೀವು ಹೆಚ್ಚಾಗಿ ಮರಳು ಹಾಕಬಾರ್ದು. ನಿಮಗೆ ಕೊನೆಯದಾಗಿ ಇನ್ನೊಂದು ಹೇಳ್ತೀನಿ. ಏನು ಅಂದ್ರೆ RSS ಮತ್ತು BJPದಾಗಿರ್ತಕ್ಕಂಥ ಕೆಲವು ಜನ, ನಾ ಎಲ್ಲರಿಗೂ ಹೇಳೋದೇನು, ಇವರೆಲ್ಲ ಮೊದಲ ಬ್ರಿಟಿಷರ ಜೊತೆಯಲ್ಲಿದ್ದಂಥವ್ರು, ಅವ್ರ ಕೈ ಕೆಳಗೆ ನೌಕರಿ ಮಾಡಿದಂಥವ್ರು. ಇವರು ದೇಶಕ್ಕಾಗಿ ತನ್ನ ಹನಿ ರಕ್ತನೂ ಕೊಟ್ಟಿಲ್ಲ.
ಎಲ್ಲನೂ ಕೂಡ ಕಾಂಗ್ರೆಸ್ ವಾಲಂಟಿಯರ್ಸ್, ಸೇವಾದಲ್ ವರ್ಕರು, ಇವರೆಲ್ಲರೂ ಕೂಡ ತನ್ನ ರಕ್ತವನ್ನು ಕೊಟ್ಟು ಸೂಲಿ ಮೇಲೆ ಏರಿ ದೇಶ ಉಳಿಸಿದ್ದಾರೆ, ಬದುಕಿಸಿದ್ದಾರೆ. ಅದಕ್ಕಾಗಿ ನಿಮ್ಮ ಹಿರಿಯರು ಕೂಡ, ಬಿಜೆಪಿ ಹಿರಿಯರು ಕೂಡ ಯಾರೂ ಕೆಲಸ ಮಾಡಿಲ್ಲ, RSS ದವ್ರನ್ನೂ ಮಾಡಿಲ್ಲ. ನಾ ಯಾಕೆ ಹೇಳಬೇಕಾಗ್ತದೆ ಅಂದರೆ ಟೀಕೆ ಮಾಡೋರು ಇವರೇ ನಮಗೆ ಹೆಚ್ಚಿಗೆ. ಅದಕ್ಕೆ ಹೇಳ್ತಾ ಇದ್ದೀನಿ, ನಾ ಯಾರಿಗೆ ಬೈತಾ ಇಲ್ಲ, ಅವ್ರ ಕೆಲಸಕ್ಕೆ ಬೈತಾ ಇದ್ದೇನೆ, ಅವ್ರ ತತ್ವಕ್ಕೆ ಬೈತಾ ಇದ್ದೇನೆ. ಅವ್ರ ತತ್ವ ದೇಶಕ್ಕಾಗಿ ಸರಿ ಇಲ್ಲ. ಇದನ್ನು ದಯವಿಟ್ಟು ನೀವು ನೋಡಿಕೊಳ್ಳಿ. ಮತ್ತು ವಿಶೇಷವಾಗಿ ನಾನು ನಿಮಗೆ ಕೇಳ್ಕೊಳ್ತಕ್ಕಂಥದ್ದು, ಏನು ಅಭಿವೃದ್ಧಿ ಕೆಲಸ ಇವತ್ತು ನಮ್ಮ ದೇಶದಲ್ಲಿ ನಡೆದಿವೆ, ವಿಶೇಷವಾಗಿ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಮತ್ತು ನಮ್ಮ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಕ್ಯಾಬಿನೆಟ್ ಮಂತ್ರಿಗಳು, MLAಗಳು ಏನು ಕೆಲಸ ಮಾಡ್ತಾ ಇದ್ದಾರೆ, ಅದಕ್ಕೆ ನೀವು ಬೆಂಬಲ ಕೊಡಿ. ಈ ಕೆಲಸ ನೀವು ಮಾಡಿದ್ರೆ ಖಂಡಿತವಾಗಿ ಅವರಿಗೂ ಉತ್ಸಾಹ ಬರ್ತದೆ, ಪ್ರೀತಿ ಬರ್ತದೆ. ಮತ್ತು ಮೋದಿ ಅವರಿಗೆ ಇವತ್ತು ಕಂಟ್ರೋಲ್ ಮಾಡೋರು ಯಾವುದಂದ್ರೆ, ಈಗ ನನ್ನ ನೆನಪಂತು, ಎಪ್ಸ್ಟೀನ್ ಫೈಲ್ಸ್ ಅಂತ ಒಂದು ಫೈಲ್ ಇದೆ ಅಮೆರಿಕ ಹತ್ರ. ಆ ಫೈಲ್ನಲ್ಲಿ ಯಾರ್ಯಾರು ಏನೇನು ಮಾಡಿದಾರೋ, ಎಲ್ಲೆಲ್ಲಿ ಹೋಗಿದಾರೋ, ಅಲ್ಲಿ ಆ ಕ್ಲಬ್ನಲ್ಲಿ, ಆ ಐಲ್ಯಾಂಡ್ನಲ್ಲಿ ಏನು ಮಜಾ ಮಾಡಿದಾರೋ ಅದು ಎಲ್ಲನೂ ಕೂಡ ಎಪ್ಸ್ಟೀನ್ ಫೈಲ್ನಲ್ಲಿ ಇದೆ. ಅದನ್ನ ಇವತ್ತು ಮೋದಿ ಮೂಗನ್ನ ನಮ್ಮ ಟ್ರಂಪ್ ಹಿಡ್ಕೊಂಡು ಬಿಟ್ಟಾನೆ. ನೀವು ಇಂತಿಂಥ ಕೆಲಸ ಮಾಡಿರಿ, ಇಂತಿಂಥವ್ರ ಹತ್ರ ಹೋಗಿರಿ, ಇಂತಿಂಥ ಹೆಣ್ಮಕ್ಳು ಅಲ್ಲಿ ಬಂದಿದ್ರು, ಇಂಥವೆಲ್ಲ ತೆಗೆದವ ಇಟ್ಕೊಂಡು ಕುಂತಿದ್ದಾನೆ. ಯಾರೇ ಜೋರಾಗಿ ಮಾತಾಡಿದ್ರೆ ಅವ್ರಿಗೆ ಹೇಳ್ತಾನೆ, ನನ್ನ ಬಳಿ ಕಾಗದಿದೆ, ನೀವು ಹೆಚ್ಚಿಗೆ ಮಾತಾಡಬೇಡಿ ಅಂತ. ಆ ಎಪ್ಸ್ಟೀನ್ ಫೈಲ್ನಿಂದ ಇವತ್ತು ಹೆದರಿಕೊಂಡು ಮೋದಿ ಅವರು ತನ್ನ ತಲೆಬಾಗಿದ್ದಾರೆ ಮತ್ತು ಅವ್ರ ಬಾಯಿ ಬಂದಾಗಿದೆ, ಏನು ಮಾತಾಡ್ತಾ ಇಲ್ಲ. ಅದಕ್ಕೆ ಬಂಧುಗಳೇ, ಇಂಥ ಸರ್ಕಾರ ಇನ್ನೂ ಬಹಳ ಕಾಲ ಉಳಿದರೆ ನಿಜವಾಗಲೂ ದೇಶಕ್ಕೆ ಉದ್ಧಾರ ಆಗಲ್ಲ. ಇದು ನಮ್ಮ ದುರ್ದೈವ. 20 ಸೀಟು ಕಾಂಗ್ರೆಸ್ ಪಾರ್ಟಿಗೆ ಇನ್ನೂ ಬಂದಿದ್ರೆ ಸರ್ಕಾರ ಬದಲಾವಣೆ ಆಗ್ತಾ ಇತ್ತು. 400 ಪಾರ್ ಎಲ್ಲೋಯ್ತಪ್ಪ? 220 पे आए ना भाई, 240. ಅರೆ ನಮಗೆ 20 ಸೀಟ್ ಎಲ್ಲಿ ನಮಗೆ ಬರಬೇಕಾಗಿತ್ತು ಅಲ್ಲೇ ಬರಲಿಲ್ಲ. ಇದು ದುರ್ದೈವ. ಆದರೆ ಇನ್ನೂ ಅವರು ಮಾತಾಡೋದು ಬಿಡೋದಿಲ್ಲ. 100 ಸಾಲ ಹೋಗಾಯ್ತು ಕಾಂಗ್ರೆಸ್ ನೈ ಅಂತ ಏನೇನೋ ಹೇಳ್ತಾರೆ. ಹೇಳ್ಕೊಳ್ಳಿ, ಯಾಕಂದ್ರೆ ಗೆದ್ದವನು ಬಹಳ ಮಾತಾಡ್ತಾನೆ, ಸೋತವನಿಗೆ ಚಿಡಾಯಿಸ್ತಾನೆ. ಬಟ್ ನಾವು ಸಿಟ್ಟಿಗೆ ಬಂದೇನು ಮಾಡೋರಲ್ಲ. ನಾವು ಪ್ರೀತಿ ವಿಶ್ವಾಸದಿಂದ ಲಡಾಯಿ ಮಾಡ್ತೇವೆ, ಮನಸ್ಸು ಗೆಲ್ತೇವೆ. ವೋಟರ್ಸ್ ನಮ್ಮ ಜೊತೆಯಲ್ಲಿರ್ತಾರೆ ಅಂತೇಳಿ ಇಷ್ಟು ಮಾತು ಹೇಳ್ತೇನೆ. ಕೊನೆಗೆ ಇನ್ನೊಂದು ನಿಮಗೆ ನಾ ಮಾತನ್ನು ತಿಳಿಸಿ ನನ್ನ ಮಾತು ಮುಗಿಸ್ತೇನೆ. ಮೊದಲನೇದೇನೆಂದರೆ, इस मिट्टी ने हमें गांधी का पैगाम दिया. इस मिट्टी ने हमें गांधी का पैगाम दिया. नेहरू ने हमें एकता का अरमान दिया. नेहरू ने हमें एकता का अरमान दिया. अंबेडकर ने संविधान में लिख दिया साफ, हर इंसान को बराबरी का सम्मान दिया. ಇದು ಬಾಬಾ ಸಾಹೇಬ್ ಅಂಬೇಡ್ಕರ್, ನೆಹರೂಜಿ, ಮಹಾತ್ಮ ಗಾಂಧಿ ಅವರು ಈ ದೇಶಕ್ಕೆ ಮಾಡಿದಂತ ಕೆಲಸ. ಆ ಕೆಲಸದಿಂದ ಇವತ್ತು ಈ ದೇಶ ಉಳಿದಿದೆ ಹೊರತಾಗಿ ಈ ಮೋದಿ ಅವರಿಂದಿಲ್ಲ. 75 ವರ್ಷದ ನಮಗೆ ಯಾರೂ ಕೂಡ ಕೆಣಕಿಲ್ಲ, ನಮ್ಮಲ್ಲಿ ಬಂದಿಲ್ಲ. ಪಾಕಿಸ್ತಾನ ಸರಿ ಯುದ್ಧ ನಡೆಯುವಾಗ ಇಂದಿರಾ ಗಾಂಧೀಜಿ ಅವರು
ಪಾಕಿಸ್ತಾನ ಹೊಡೆದು 2 ತುಕಡಿ ಮಾಡಿ ಒಂದು ಬಾಂಗ್ಲಾದೇಶ್ ಮಾಡಿದಳು, ಇನ್ನೊಂದು ಪಾಕಿಸ್ತಾನ ಆಗುಳಿತು. ಅಮೆರಿಕದವರು ಅವಾಗ ದೊಡ್ಡ ಜಾರ್ಜ್ ಯುದ್ಧ ಜಾರ್ಜ್ ನಮ್ಮಲ್ಲಿ ಕಳಿಸಿದ್ರೆ ಇಂದಿರಾ ಗಾಂಧಿ ಹೇಳಿದ್ರು, ಇಂಥವು 100 ಜಾರ್ಜ್ಗಳು ನಮ್ಮ ದೇಶದ ಬಳಿ ಬಂದು ಹೆದರ್ಸಕ್ಕೆ ನಾನು ಎಂದೂ ಹೆದರೋದಿಲ್ಲ. ನಮ್ಮ ದೇಶ ಸ್ವತಂತ್ರವಾಗಿರ್ತಕ್ಕಂಥದ್ದು, ನಾವು ಸ್ವತಂತ್ರವಾಗಿ ನಿರ್ಣಯ ತಗೊಳ್ತೇವೆ ಅಂತ ಇಂದಿರಾ ಗಾಂಧಿ ಅವರು ಹೇಳಿದ್ರು. ಈ ಧೈರ್ಯ ನಿಮ್ಮಲ್ಲಿ ಯಾಕಿಲ್ಲ? ಮೋದಿ ಅವರೇ, ನಿಮ್ಮಲ್ಲಿ ಧೈರ್ಯ ಯಾಕಿಲ್ಲ? ಯಾಕಂದ್ರೆ ನೀವು ಬರೇ ಮಾತುಗಾರರು, ಕೆಲಸ ಮಾಡುವ. ಇದು ಇಂದಿರಾ ಗಾಂಧಿ ಕೆಲಸ. ಅಮೆರಿಕನ್ ಜಾರ್ಜ್ ಬಂದು ನಿಂತ್ರು ಕೇರ್ ಮಾಡಲಿಲ್ಲ. ಬಾಂಗ್ಲಾದೇಶ್ ಸೆಪರೇಟ್ ಮಾಡಿ ಸ್ವತಂತ್ರ ಮಾಡಿ ಅವ್ರಿಗೆ ಕೊಟ್ಟರು. ಇಂಥ ಪಕ್ಷ ನಮ್ಮದಿದೆ. ದಯವಿಟ್ಟು ನೀವೆಲ್ಲರೂ ಕೂಡ ಒಂದಾಗಿ ಕೆಲಸ ಮಾಡಿ. ವಿಶೇಷವಾಗಿ ಸರ್ಕಾರದವರು ಏನು ಕಾರ್ಯಕ್ರಮ, ಬಹಳ ಒಳ್ಳೆ ಕಾರ್ಯಕ್ರಮ, ಮನೆ ಕಾರ್ಯಕ್ರಮ, ಕೆಲವು ಜನ ಕುರಿ ಸಾಗಾಣಿಕೆ ಕಾರ್ಯಕ್ರಮ, ಸ್ಕೂಲು, ಎಲ್ಲಕ್ಕಿಂತ ವಿದ್ಯೆಗೆ, ಹಾಸ್ಪಿಟಲ್ಗೆ ಎಲ್ಲಕ್ಕೂ ಕೂಡ ಮಾತು ಕೊಟ್ಟಿದ್ದಾರೆ ಸರ್ಕಾರದವರು. ಅದಕ್ಕಾಗಿ ಅವರಿಗೂ ನಾನು ಅಭಿನಂದಿಸ್ತೇನೆ. ಸರ್ಕಾರಕ್ಕೆ, ನಿಮಗೂ ಎಲ್ಲರಿಗೆ ಅಭಿನಂದಿಸಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.